ಬೇಕೇ ಬೇಕು, ಬೇಕೇ ಬೇಕು. ಮಾರಿಕಮ್ಮ ದರ್ಶನಕ್ಕೆ ಅಡ್ಡಿ ಮಾಡುತ್ತಿರುವ ಪೊಲೀಸ್ ಅಧಿಕಾರಿಗಳಿಗೆ ಅಯ್ಯಯ್ಯೋ, 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 ಬೇಕೇ ಬೇಕು. ಲೈನ್ ಮಾಡಿದ್ರೆ ಅವರೇ ಹೋಗ್ತಾರೆ. ಸಮಯ ಇದೆ, ಬೆಲೆ ಇದೆ, ಗೌರವಿಸ್ತೇವೆ. ಎಲ್ಲ ರಸ್ತೆಗಳನ್ನ ಬಂದ್ ಮಾಡಿ ಹಿರಿಯ ನಾಗರಿಕರು ತಲೆ ತಿರುಗುವ ಬೀಳ ಹಾಕಿ ಮಾಡಿದ್ದಾರೆ. ಕಾಗೋಡು ತಿಮ್ಮಪ್ಪ ಅವರು ಈ ಸಂದರ್ಭದಲ್ಲಿ ಪ್ರಜ್ಞೆ ತಪ್ಪಿರ್ತಕ್ಕಂತಹ ಸ್ಥಿತಿ ಬಂದಿದ್ರೆ ಇಲ್ಲಿಯ ತಾಲೂಕು ಜಿಲ್ಲಾ ಆಡಳಿತದ ತಪ್ಪು ಧೋರಣೆ, ಪೊಲೀಸರು ಅವರ ಮೇಲಾಧಿಕಾರಿಗಳ ಸೂಚನೆಯಂತೆ ಭಕ್ತರ ಮೇಲೆ ಗರ್ಭ ತೋರಿಸ್ತಾ ಇದ್ದಾರೆ. ಇನ್ನು 10 ನಿಮಿಷದವರೆಗೆ ಕಾಯ್ತೇವೆ. ಆ ನಂತರದಲ್ಲಿ ನಮ್ಮದೇ ಆದ ಹೋರಾಟವನ್ನು ಕೈಗೊಳ್ತೇವೆ. ಸಾರ್ವಜನಿಕರಿಗೆ ಜಾತ್ರೆಯನ್ನ ಜಾತ್ರೆಯಾಗಿ ಆಚರಿಸಲಿಕ್ಕೆ ಅವಕಾಶ ಕೊಡಬೇಕು. ಇದು ನಮ್ಮ ಆಗ್ರಹ, ಇದು ನಮ್ಮ ಆಗ್ರಹ. ಅರ್ಥ ಮಾಡ್ಕೊಬೇಡ್ರಿ. ಅಲ್ಲ ಸರ್, ಕೈ 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 ಅವ್ರಿಗೆ ಬಂದ್ ಮಾಡಿದ್ದೀರಾ? ಒಂದು ನಿಮಿಷ ಇನ್ಸ್ಪೆಕ್ಟರ್ ಬಂದು, ಒಂದೇ ನಿಮಿಷ ಇನ್ಸ್ಪೆಕ್ಟರ್ ಎರಡನೇದು ಇದು ಜಾತ್ರೆ ಸರ್. ಎಲ್ಲಾ ಕಡೆ ಒಂದು ರೀತಿ ಕರ್ಫ್ಯೂ ಆಗ್ದಂಗಾಗಿದೆ. ಅವಕಾಶ ಮಾಡಿಕೊಡಿ ವಿನಂತಿ ಮಾಡಿದ್ವಿ. ಇನ್ಸ್ಪೆಕ್ಟರ್ ಸಾಹೇಬ್ರು ಯಾರ ಹತ್ರ ಮಾತನಾಡಿ ಓಕೆ ಮಾಡಿದ್ದಾರೆ. ತುಂಬಾ ಜನ ಆಕ್ರೋಶಿತರಾಗಿ ನೊಂದ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಸಮಿತಿ ಅಧ್ಯಕ್ಷರು ಗಂಡನ ಮನೆ ಹತ್ರ ಹೋಗಬೇಕಾಗಿ ವಿನಂತಿ. ಈ ಕೂಡಲೇ ಸಮಿತಿ ಅಧ್ಯಕ್ಷರು ಗಂಡನ ಮನೆ ಹತ್ರ ಹೋಗಬೇಕಾಗಿ. ಜಸ್ಟ್ ಇಲ್ಲಿ ಯಾರು ಕ್ಯೂ ನಿಂತಿರಲ್ಲ, ಇದ್ರ ವಿರುದ್ಧ ಕರೆ ಕೊಟ್ರೆ ಅಷ್ಟು ಜನ ಆಕ್ರೋಶಿತರಿದ್ದಾರೆ ಸರ್. ಅದಕ್ಕೆ ಅದನ್ನ ಹೋಲ್ಡ್ ಮಾಡೋದಕ್ಕೆ ನಮ್ಮ ಇಲಾಖೆ ಸಮರ್ಥ, ತಾವು ಸಮರ್ಥ, ನಾವು ಗೌರವಿಸ್ತೀವಿ. ಆದ್ರೆ ಜಾತ್ರೆ ಹೀಗಾಗಬಾರ್ದು ಸರ್. ಈಗ ಇವ್ರು ಯಾರು ರಸ್ತೆ ಸಾಲೊಳಗೆ ನುಗ್ಗಬಾರ್ದು ಸರ್. ಅದಕ್ಕೇನ್ ಬೇಕು? ಅಲ್ಲ, ಯಾರು ಈ ಬರೋರು ಈಸಿ ಫ್ಲೋ ಆಗುತ್ತೆ ಅಲ್ಲಿ ಇಲ್ಲಿ. ಅಲ್ಲಲ್ಲ ಸರ್, ನೂರಕ್ಕೆ ನೂರು ನೀವು ಹೇಳಿದ ಅರ್ಥ ಆಯ್ತು ಸರ್. ಟೀಮ್ನವರೇ ಅಲ್ಲಿ ಒಬ್ಬ ಅವ್ರವ್ರಿಗೆ ಬೇಕಾದವ್ರು ಕರ್ಕ ಬರ್ತಾರೆ, ನಿಮಗೆ ಸಮಸ್ಯೆ ಆಗುತ್ತೆ. ಇವಷ್ಟು ಅದನ್ನ ಟೈಟ್ ಮಾಡಿ ಸರ್. ಆದ್ರೆ ಎಲ್ಲಾ ಜನರಿಗೆ ಎಲ್ಲಾ ರಸ್ತೆ ಬರದೆ ಹೋದಾಗ ಇವಲ್ಲೇ ಹೋಗಿ ಅಲ್ಲಿ ಇಲ್ಲಿಂದ ಬಿಟ್ಬಿಟ್ರೆ ಬನ್ನಿ. ಅಲ್ಲ ಸರ್, ನೀವು ಈಗ ಅನುಮತಿ ಕೊಟ್ಟಿದ್ದೀರಾ, ಇದನ್ನ ತೆಗೆಯಕ್ಕೆ ಕೊಟ್ಟಿದ್ದೀರಾ, ಸಾಹೇಬರು ಬಂದು ಅನೌನ್ಸ್ ಮಾಡಿದ್ದಾರೆ. ಕ್ಲಿಯರ್ ಮಾಡಿ. सेंट जोसेफ स्कूल ಹೋಗಿದ್ದೆ. सेंट जोसेफ स्कूल